Dear students, welcome back to my channel. In this class, let us discuss few MCQs. See, take a look at the study material I have uploaded in the group. So, in which we can find the effective resistance between the points A and B in the given infinite ladder circuits. Okay. So, we want to find out the effective resistance between the points A and B in this infinite ladder circuit. Why this circuit is called infinite ladder circuit means, see, just take a look. If we rotate this circuit by 90 degree in the clockwise, then we can observe a ladder shape, isn't it? Hence the name infinite ladder circuit. Why it is said to be the infinite means, see, take a look here. I have wrote dotted lines. Dotted lines means it will extend up to infinity. Okay. See, so it is quite common that whenever we are using infinite number of resistors, the effective resistance is infinity anta. But it is not so. See, yakappa andre bari series resistors matra infinity ididre answer effective resistance infinity bartittu. But illi it is the combination of series and parallel resistors. Hagagi series resistors ಏನು ಮಾಡುತ್ತೆ, so the effective resistance value na increase ಮಾಡ್ತಾ ಹೋಗುತ್ತೆ. But parallel resistors ಏನಪ್ಪಾ ಮಾಡ್ತವೆ ಅಂದ್ರೆ effective resistance ಅನ್ನ decrease ಮಾಡ್ತಾ ಹೋಗ್ತವೆ. Simultaneous ಆಗಿ effective resistance increase ಮತ್ತೆ decrease ಆಗೋದ್ರಿಂದ ನಮಗೆ ಒಂದು finite value of resistance ಬರುತ್ತೆ ಈ ಕಾಂಬಿನೇಷನ್ ಇಂದ. ಓಕೆ, ನಾನು ಆನ್ಸರ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನಿಮಗೆ, ದಟ್ ಈಸ್ 2 ಓಮ್ ಅಂತ. ಈ ಸರ್ಕ್ಯೂಟ್ ಅನ್ನ ಸಾಲ್ವ್ ಮಾಡಿದ್ರೆ ನಮಗೆ 2 ಓಮ್ ಆನ್ಸರ್ ಬರುತ್ತೆ. ಓಕೆ, ಸೊ ಈ ಕ್ವೆಶ್ಚನ್ ಅನ್ನ ನಿಮಗೆ ಥಿಯರಿನಲ್ಲಾದ್ರೂ ಕೇಳಬಹುದು, MCQs ಅಲ್ಲಾದ್ರೂ ಸಹ ಕೇಳಬಹುದು, ಆಬ್ಜೆಕ್ಟಿವ್ಸ್ ಅಲ್ಲಿ. ಓಕೆ, ಸಿ ಐ ವಿಲ್ ಟೀಚ್ ಯು ದ ಮೆಥಡ್ ಹೌ ಟು ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿಸ್ ಇನ್ಫೈನೈಟ್ ಲ್ಯಾಡರ್ ಸರ್ಕ್ಯೂಟ್ ಅಂತ. ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂತಹ ಒಂದು ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ, ಈ ಸರ್ಕ್ಯೂಟ್ ಅಲ್ಲಿ ಸಿಮೆಟ್ರಿಕಲ್ ರೆಸಿಸ್ಟರ್ಸ್ ಅನ್ನ ಐಡೆಂಟಿಫೈ ಮಾಡುವಂತದ್ದು, ಸಿಮೆಟ್ರಿಕಲ್ ಕಾಂಬಿನೇಷನ್ ಅನ್ನ ನೋಡಿ. ಈ 7 ಶೇಪ್ ನಲ್ಲಿ ಏನಿದೆ, ಈ ಎರಡು ರೆಸಿಸ್ಟರ್ಸ್ ನೋಡ್ಲಿಕ್ಕೆ ಸೇಮ್ ಇದೇ ಎರಡು ರೆಸಿಸ್ಟರ್ಸ್ ತರ ಇದೆ ಅಲ್ವಾ? ಸೇಮ್ ಅದೇ ತರ 7 ಶೇಪ್ ನಲ್ಲಿ ಈ ಎರಡು ರೆಸಿಸ್ಟರ್ಸ್ ನೋಡ್ಲಿಕ್ಕೆ ಒಂದೇ ತರ ಇದಾವೆ. ಹಾಗಾಗಿ ಆ ಒಂದು ಸೆಟ್ ಆಫ್ ಸಿಮೆಟ್ರಿಕಲ್ ರೆಸಿಸ್ಟರ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಈ ಸರ್ಕ್ಯೂಟ್ ಇಂದ. ಎಕ್ಸ್ಟ್ರಾಕ್ಟ್ ಮಾಡಿದ್ದೆ ಆದ್ರೆ ನಮಗೆ ಈ ತರ ಬರುತ್ತೆ. 1 ಓಮ್, ಇಲ್ಲಿ 2 ಓಮ್ ಇದೆ. This is point A, this is point B. ಇನ್ನು ಉಳಿದಂತ ಎಲ್ಲಾ ರೆಸಿಸ್ಟರ್ಸ್ ನ ಪ್ಲೇಸ್ ನಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸಿಂಗಲ್ ರೆಸಿಸ್ಟರ್ ಅನ್ನ ತಗೊಂಡು ಬಂದು ಪ್ಲೇಸ್ ಮಾಡಬೇಕು. ಹೇಳ್ಕೊಟ್ಟಿದ್ದೀನಿ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ. A single resistor which produces the same effect as that of 2 or more resistors is said to be the equivalent resistor ಅಂತ ಅಂದ್ಬಿಟ್ಟು. ಓಕೆನಾ? ಈ ಈಕ್ವಿವೆಲೆಂಟ್ ರೆಸಿಸ್ಟರ್ ಗೆ ನಾನು ಏನಂತ ಒಂದು ಹೆಸರನ್ನ ಕೊಡ್ತೀನಪ್ಪ ಅಂದ್ರೆ, we want to find out RAB, isn't it? Effective resistance between A ಮತ್ತೆ B ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಇದರ ವ್ಯಾಲ್ಯೂ ಸಹ RAB ಆಗ್ತದೆ. ಈ RAB ಅನ್ನ ಜಸ್ಟ್ R ಅಂತ ನಾನು ಕರಿತೀನಿ. ಓಕೆ, ಸಿ ಇಲ್ಲಿ ಏನ್ ಮಾಡಿದೀನಿ, ಫಸ್ಟ್ ನೋಡ್ಲಿಕ್ಕೆ ಒಂದೇ ತರ ಇರುವಂತ ಒಂದು ಸೆಟ್ ಆಫ್ ರೆಸಿಸ್ಟರ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದೀನಿ. ನೋಡಿ, ಈ 7 ಶೇಪ್ ನಲ್ಲಿ ರೆಸಿಸ್ಟರ್ಸ್ ಎಲ್ಲ ಸೇಮ್ ಇದಾವೆ. ಹಾಗಾಗಿ ಈ ಒಂದು 7 ಟೈಪ್ ಅಲ್ಲಿ ಇರುವಂತಹ ರೆಸಿಸ್ಟರ್ ಅನ್ನ ತಗೊಂಡಿದ್ದೀನಿ. ಉಳಿದಂತ ಎಲ್ಲಾ ರೆಸಿಸ್ಟರ್ಸ್ ನ ಪ್ಲೇಸ್ ನಲ್ಲಿ ಒಂದು ಸಿಂಗಲ್ ರೆಸಿಸ್ಟರ್ ಅನ್ನ ಬರೆದಿದ್ದೀನಿ. ಓಕೆ, ನಾವು ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ನಿಮಗೆ ಗೊತ್ತೇ ಇರುತ್ತೆ. ಈ ಎರಡಕ್ಕೂ ಸಾಲ್ವ್ ಮಾಡಿದ್ರೆ ಎರಡು ಪ್ಯಾರಲಲ್ ಇದಾವೆ. ಪ್ಯಾರಲಲ್ ಇದ್ದಾಗ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು, R1 R2 ಡಿವೈಡ್ ಬೈ R1 ಪ್ಲಸ್ R2 ಅಂತ. ಹಾಗಾಗಿ 2 into R ಡಿವೈಡ್ ಬೈ 2 ಪ್ಲಸ್ R ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇನ್ನು ಉಳಿದಂತದ್ದೆಲ್ಲ ಸೇಮ್. ಇಲ್ಲಿ 1 ಓಮ್ ಹಾಗೆ ಇದೆ. R divided by 2 plus R. This is A, this is B. ನೋಡಿ, ಈ ಎರಡು ಹೇಗಿದಾವೆ ನೋಡ್ಲಿಕ್ಕೆ, these two are in series. Therefore, we can write RAB is equal to R1 plus R2 ಅಲ್ವಾ ಫಾರ್ಮುಲಾ. ಹಾಗಾಗಿ 1 plus 2R divided by 2 plus R.
ನೆಕ್ಸ್ಟ್ ಈ ಆರ್ ಎ ಬಿ ಅನ್ನ ಏನಂತ ಬರ್ಕೋಬಹುದು, ಆರ್ ಅಂತ ಬರ್ಕೋಬಹುದು. ಆರ್ ಇಸ್ ಈಕ್ವಲ್ ಟು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಪ್ಲಸ್ ಆರ್ ಪ್ಲಸ್ 2r ಡಿವೈಡ್ ಬೈ 2 ಪ್ಲಸ್ ಆರ್. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಗೈನ್ it becomes 2r plus r square is equal to 2 plus r plus 2r. I can cancel 2r and 2r here. Therefore, remaining thing is r square minus r minus 2 is equal to 0. Okay. ಇದನ್ನ further simplification ಮಾಡುವಂತದ್ದು ಗೊತ್ತಾಗಿದೆ ನಿಮಗೆ. r square minus 2r plus r minus 2 is equal to 0. ಈ ಎರಡರಲ್ಲಿ ಏನು ಕಾಮನ್ ತೆಗಿಬಹುದು, ಇಲ್ಲಿ r ಕಾಮನ್ ತಗೊಂಡ್ರೆ it becomes r minus 2. ಇಲ್ಲಿ 1 ಕಾಮನ್ ತಗೊಂಡ್ರೆ ಸೇಮ್ r minus 2 ಬರುತ್ತೆ is equal to 0. ನೆಕ್ಸ್ಟ್ ಇಲ್ಲಿ r minus 2 is equal to 0 ಅಥವಾ r plus 1 is equal to 0. ಇದು ಸಾಲ್ವ್ ಮಾಡಿದ್ರೆ r is equal to minus 1 ಬರುತ್ತೆ, ಹಾಗಾಗಿ it is not possible. So ಇಲ್ಲಿ if you transfer minus 2 to this side then it becomes plus 2. Like this we can solve for infinite ladder circuits. Okay, ತುಂಬಾ ಸಿಂಪಲ್. ಇನ್ನೂ ಒಂದ್ಸಾರಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈ ಒಂದು ಇನ್ಫೈನೈಟ್ ಲ್ಯಾಡರ್ ಸರ್ಕ್ಯೂಟ್ ನಲ್ಲಿ ಕನ್ಫ್ಯೂಸ್ ಆಗಬಾರ್ದು. when n number of resistors are there then the resistance would be infinity ಅಂತ ಒಂದು ಆಪ್ಷನ್ ಅಲ್ಲಿ ಇನ್ಫಿನಿಟಿನೂ ಸಹ ಕೊಟ್ಟಿರ್ತಾರೆ, ಗೊತ್ತಾಯ್ತಾ? ಸೊ ಹಾಗಾಗಿ ಯಾಕಪ್ಪ ಇಲ್ಲಿ ಇನ್ಫಿನಿಟಿ ಬರಲ್ಲ ಆನ್ಸರ್ ಅಂದ್ರೆ ಇದು ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟರ್ಸ್ ಎರಡನ್ನೂ ಸಹ ಒಳಗೊಂಡಿರುತ್ತೆ. ಸೀರೀಸ್ ರೆಸಿಸ್ಟರ್ಸ್ ನ ಕೆಲಸ ಏನಪ್ಪಾ ಅಂತಂದ್ರೆ ಅದೊಂದು ಪಾಯಿಂಟ್ ಹೇಳಿದೀನಿ ನಿಮಗೆ ನಾನು, ಪ್ರಾಪರ್ಟೀಸ್ ಆಫ್ ಆರ್ ಎಸ್ ನಲ್ಲಿ ಇಫ್ ದ ನಂಬರ್ ಆಫ್ ರೆಸಿಸ್ಟರ್ಸ್ ಇನ್ಕ್ರೀಸಸ್ ದೆನ್ ಆರ್ ಎಸ್ ಆಲ್ಸೋ ಇನ್ಕ್ರೀಸಸ್ ಅಂತ. ಅದೇ ತರ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇಫ್ ದ ನಂಬರ್ ಆಫ್ ರೆಸಿಸ್ಟರ್ಸ್ ಇನ್ಕ್ರೀಸಸ್ ಆರ್ ಎಫೆಕ್ಟಿವ್ ದಟ್ ಇಸ್ ಆರ್ ಪಿ ಡಿಕ್ರೀಸಸ್ ಅಂತ ಹೇಳಿದ್ದೀನಿ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ಮೀನ್ಸ್ ಒಂದು ಡೆಫಿನೆಟ್ ವ್ಯಾಲ್ಯೂ ಫೈನೈಟ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಬರ್ತಿದೆ, ಗೊತ್ತಾಯ್ತಾ? ಆ ಫೈನೈಟ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಅನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂತದ್ದು. ಓಕೆ, ಸಿ ಫಸ್ಟ್ ಏನ್ ಮಾಡಬೇಕು, ಸಿಮೆಟ್ರಿಕಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಗೆ ನೋಡ್ಲಿಕ್ಕೆ ಒಂದೇ ತರ ಇರುವಂತಹ ಐಡೆಂಟಿಕಲ್ ರೆಸಿಸ್ಟರ್ಸ್ ಗೆ ಹುಡುಕ್ಬೇಕು ನಾವು. ನೋಡಿ ಇಲ್ಲಿ ಈ 1 ಓಮ್ 2 ಓಮ್ ಹೇಗಿದೆಯೋ ಈ 1 ಓಮ್ 2 ಓಮ್ ಹಾಗೆ ಇದೆ, ಈ 1 ಓಮ್ 2 ಓಮ್ ಹಾಗೆ ಇದೆ. ಸಪೋಸ್ ಏನಾದ್ರೂ ಈ 2 ಪ್ಲೇಸ್ ನಲ್ಲಿ ಬೇರೆ ಸಪೋಸ್ 3 4 ಕೊಟ್ಬಿಟ್ಟು ಮಿಕ್ಕಿದೆಲ್ಲ 2 ಇದ್ರೆ ಯಾವುದೇ ಕಾರಣಕ್ಕೂ ಇಂಥ ಸರ್ಕ್ಯೂಟ್ಸ್ ಅನ್ನ ಸಾಲ್ವ್ ಮಾಡೋದಕ್ಕಾಗಲ್ಲ, ಗೊತ್ತಾಯ್ತಾ? ಸೊ ಹಾಗೆ ನೆಕ್ಸ್ಟ್ ಈ 1 2 ನ ಹಾಗೆ ಬರ್ಕೊತೀನಿ. ಉಳಿದಂತ ಎಲ್ಲಾ ರೆಸಿಸ್ಟರ್ಸ್ ನ ಪ್ಲೇಸ್ ನಲ್ಲಿ ಒಂದು ಸಿಂಗಲ್ ರೆಸಿಸ್ಟರ್ ಅನ್ನ ಬರೀಬೇಕು, ಗೊತ್ತಾಯ್ತಾ? ಅದ್ರ ಹೆಸರು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ. ಇಟ್ಸ್ ವ್ಯಾಲ್ಯೂ ಇಸ್ ಆರ್. ನೆಕ್ಸ್ಟ್ ಈ ಎರಡು ಪ್ಯಾರಲಲ್ ಇದಾವೆ, ಸೊ 2 into r divided by 2 plus r. ನೆಕ್ಸ್ಟ್ ಎರಡು ಸೀರೀಸ್ ಆಗಿದೆ, ಎರಡನ್ನು ಜಸ್ಟ್ ಆಡ್ ಮಾಡ್ಬಿಡೋದು ಅಷ್ಟೇ. ಸೊ ಆನ್ ಸಿಂಪ್ಲಿಫಿಕೇಶನ್ ವಿ ಗೆಟ್ r is equal to 2. Okay, next let's move to the second question. ಆಲ್ಮೋಸ್ಟ್ ಹೀಗೆ ಇದೆ ನೋಡ್ಲಿಕ್ಕೆ, ಬಟ್ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗಿದೆ. 1 ಓಮ್ ಎಲ್ಲವೂ ಸಹ 1 ಓಮ್ಗಳು. ಇಂಥ ಒಂದು ಸರ್ಕ್ಯೂಟ್ ಅನ್ನ ಸಾಲ್ವ್ ಮಾಡಿದ್ದೆ ಆದ್ರೆ ನಮಗೆ 1 + √3 ಆನ್ಸರ್ ಬರುತ್ತಂತೆ. ಅದು ಹೇಗೆ ಅಂತಂದ್ಬಿಟ್ಟು ಚೆಕ್ ಮಾಡೋಣ. ಗೊತ್ತಿರಬೇಕು ನಿಮಗೆ ಸ್ಟೆಪ್ ವೈಸ್. ಸ್ಟೆಪ್ ನಂಬರ್ 1 ಐಡೆಂಟಿಕಲ್ ರೆಸಿಸ್ಟರ್ಸ್ ಅನ್ನ ಹುಡುಕಬೇಕು. ಈಸಿಯಾಗಿ ಫ್ಯಾಕ್ಟರೈಸ್ ಆದ್ರೆ ನಮ್ಗೆ ಆನ್ಸರ್ ಬೇಗ ಬರುತ್ತೆ. ಆಗಿಲ್ಲ ಅಂತಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಶ್ರೀಧರಾಸ್ ಮೆಥಡ್, ದಟ್ ಈಸ್ x is equal to minus b plus or minus square root of b square minus 4ac divided by 2a. ಓಕೆ, ಆ ಮೆಥಡ್ ಹೋಗ್ಬೇಕಾಗ್ತದೆ. ಓಕೆ, ಇಲ್ಲಿ ನೋಡಿ ಸಿಮೆಟ್ರಿಕಲ್ ರೆಸಿಸ್ಟರ್ಸ್ ಹೀಗಿದಾವೆ. ಓಕೆ, ಉಲ್ಟಾ ಸಿ ಹೀಗಿದೆ, ಗೊತ್ತಾಯ್ತಾ? ಹಾಗಾಗಿ ಈ ಒಂದು ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅನ್ನ ತಗೊಳ್ಳಿ. ನೋಡಿ ಉಲ್ಟಾ ಸಿ ಶೇಪ್ ನಲ್ಲಿ ಸಿಮೆಟ್ರಿಕಲ್ ಆಗಿದೆ ರೆಸಿಸ್ಟರ್ಸ್ ಎಲ್ಲ. ಸೊ ಈ ಒಂದು ಸೆಟ್ ಆಫ್ ರೆಸಿಸ್ಟರ್ಸ್ ಅನ್ನ ತಗೊಂಡಿದ್ದೀವಿ. 1 ಓಮ್ 1 ಓಮ್ 1 ಓಮ್. ಉಳಿದಂತ ಎಲ್ಲಾ ರೆಸಿಸ್ಟರ್ಸ್ ನ ಪ್ಲೇಸ್ ನಲ್ಲಿ ಏನ್ ಬರೀಬೇಕು? ಎಸ್, ಜಸ್ಟ್
ಒಂದು ಆರ್ ಅನ್ನ ಬರೀಬೇಕಾಗ್ತದೆ. ದಟ್ ಈಸ್ ಆರ್ ಎ ಬಿ ಈಸ್ ಈಕ್ವಲ್ ಟು ಆರ್. ಅಫ್ ಕೋರ್ಸ್ ಇದು ಸಹ ಅಷ್ಟೇ ಆರ್ ಎ ಬಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಹೌ ದೀಸ್ ಟು ಆರ್ in parallel, these two then in series with this. Okay, on simplification it gives us 1 ohm either value r divided by 1 plus r, 1 into r divided by 1 plus r, a b. Next, how these three are in series. Therefore a series combination ಗೆ value ಏನು ಬರುತ್ತೆ, RAB is equal to R1 plus R2 plus R3 ಬರುತ್ತೆ. ಡೈರೆಕ್ಟ್ ಆಗಿ ಇಲ್ಲೇ ಆಡ್ ಮಾಡ್ತೀನಿ ನಾನು. 1 plus 1 2 plus R divided by 1 plus R. Cross multiplication, it gives us 2 plus 2R plus R divided by 1 plus R is equal to RAB ಅಂದ್ರೆ R. Again cross multiplication, R plus R square is equal to 2 plus 2R plus R. E R cancel ಆಗ್ತದೆ. Next, R square minus 2R minus 2 is equal to 0. ಈಸಿಯಾಗಿ ಫ್ಯಾಕ್ಟರೈಸ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ -4R ಆಗೋದಿಲ್ಲ. ಓಕೆ, ಸೊ ಹಾಗಾಗಿ we have to go for Sridhara's method. It is of the form ax square plus bx plus c is equal to 0. ಹಾಗಾಗಿ what is the value of a here? Value of a is 1, value of b is -2, value of c is also -2. ಸರಿ ಇದೆಯಾ? Okay, r square minus 2r minus 2. Okay, fine. Next, to find r we use that formula minus b plus r minus square root of b square minus 4ac divided by 2a. But ಇಲ್ಲಿ ಫಸ್ಟ್ ಪ್ಲಸ್ ಮಾತ್ರ ತಗೊಳ್ಳೋಣ, ಬಿಕಾಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ನೆಗೆಟಿವ್ ಆಗೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ minus b plus square root of b square minus 4ac divided by 2a. minus b ಅಂತಂದ್ರೆ ಪ್ಲಸ್ 2 ಆಗ್ತದೆ, ಪ್ಲಸ್ ರೂಟ್ ಆಫ್ b square ಅಂದ್ರೆ 4 minus 4 into 1 into minus 2, minus into minus plus 4 plus 8. So ಇದು 2 into 1 2 ಆಗ್ತದೆ. Therefore 2 plus root 12 divided by 2. root 12 ಅನ್ನು ಏನಂತ ಬರ್ಕೋಬಹುದು, 4 root 3 ಅಂತ ಬರ್ಕೋಬಹುದು. ಸಾರಿ 2 root 3 ಅಂತ ಬರ್ಕೋಬಹುದಾ? ಯಾಕಂದ್ರೆ 12 ಅಂದ್ರೆ 4 into 3, 4 ಔಟ್ಸೈಡ್ ಬಂದ್ರೆ 2 ಆಗ್ತದೆ. ಸೊ ಎಲ್ಲ ಕಡೆ ನೀನು 2 ಅನ್ನ ಕ್ಯಾನ್ಸಲ್ ಮಾಡಿದ್ದೆ ಆದ್ರೆ you get 1 plus root 3 ohm. Okay, so this is the value of effective resistance between the points A and B. ಇದು ಅಷ್ಟೇ ಫಸ್ಟ್ ಪ್ರಾಬ್ಲಮ್ ಹೇಗೆ ಮಾಡಿದ್ವು ಹಾಗೆ ಬರ್ತಿರುವಂತದ್ದು. ಈ ಮೂರು ರೆಸಿಸ್ಟೆನ್ಸ್ ಹೇಗಿದೆಯೋ ಈ ಮೂರು ರೆಸಿಸ್ಟೆನ್ಸ್ ಅದೇ ತರ ಇದೆ. ಹಾಗಾಗಿ ಒಂದು ಸೆಟ್ ಆಫ್ ರೆಸಿಸ್ಟೆನ್ಸ್ ಅನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಉಳಿದಂತ ಎಲ್ಲಾ ರೆಸಿಸ್ಟೆನ್ಸ್ ನ ಪ್ಲೇಸ್ ನಲ್ಲಿ ಒಂದು ಸಿಂಗಲ್ ರೆಸಿಸ್ಟರ್ ಅನ್ನ ಬರೆದಿದ್ದೀನಿ. ಇಟ್ಸ್ ನೇಮ್ ಇಸ್ R. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ you know it. ನಾನೇನೋ ಇಲ್ಲಿ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದೀನಿ 1 1 1 2 1 ಹೀಗೆಲ್ಲನೂ ಅವ್ರು ಬೇಕಾದ್ರೆ ಜನರಲ್ ಆಗಿ ಬರೀ R ನಿಂದ ಸಹ ರೆಪ್ರೆಸೆಂಟ್ ಮಾಡಬಹುದು. ಗೊತ್ತಿರಬೇಕು ನಿಮಗೆ ಮೆಥಡ್ ಹೇಗೆ ಸಾಲ್ವ್ ಮಾಡಬೇಕು ಅಂತ. Okay, let's move to the next question. Find the R effective between the points A and B in the following circuits.
ತರ ಕೊಟ್ಟಿದ್ದಾರೆ ಪಾಯಿಂಟ್ಸ್ ಎಲ್ಲವೂ ಸಹ ಆರ್. Okay, we want to find out the effective resistance between the points A and B. So last class ನಲ್ಲಿ actually ಒಂದು ಪ್ರಾಬ್ಲಮ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಈ ತರ ಕನೆಕ್ಷನ್ ರಿಮೂವಲ್ ಮೆಥಡ್ ಮೇಲೆ ಮಾಡಬೇಕು ಈ ಪ್ರಾಬ್ಲಮ್ ಅನ್ನ. ಹೇಗೆ ಕನೆಕ್ಷನ್ ರಿಮೂವಲ್ ಮೆಥಡ್ ಇಂದ ಮಾಡ್ತೀಯಾ ಅಂತಂದ್ರೆ, ಇಲ್ಲಿ ಒಂದು ಇಮ್ಯಾಜಿನರಿ ಬ್ಯಾಟರಿ ತಗೊಂಡ್ರೆ, if it sends a current of I, then the same current has to be come out of that line. Okay, so next ಇಲ್ಲಿ ನೋಡಿ, ಈ ಒಂದು ಜಂಕ್ಷನ್ 2 ರೆಸಿಸ್ಟರ್ಸ್ ಗೆ ಕನೆಕ್ಟ್ ಆಗಿದೆ. ಹಾಗಾಗಿ if I split this into I1 and I2, ಸೇಮ್ I2 ಮತ್ತೆ I1 ಹೊರಗಡೆ ಬಂದ್ರೇನೆ I ಆಗಿ ಕನ್ವರ್ಟ್ ಆಗ್ತದೆ. ಬಿಕಾಸ್ ಹಿಯರ್ I is equal to I1 plus I2. ಜಂಕ್ಷನ್ ರೂಲ್ ಅಂತ ಒಂದು ಬರುತ್ತೆ ಕಿರ್ಚಾಫ್ಸ್ ಲಾ ಮೇಲೆ, ಫಸ್ಟ್ ಲಾ ಮೇಲೆ. ಸೊ ಅದು ನೆಕ್ಸ್ಟ್ ಕ್ಲಾಸಸ್ ನಲ್ಲಿ ಹೇಳ್ತೀನಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಗೊತ್ತು ನಿಮ್ಗೆ. ಸಿನ್ಸ್ ಕರೆಂಟ್ ಇಸ್ ಈಕ್ವಲ್ ಟು ಚಾರ್ಜ್ ಡಿವೈಡ್ ಬೈ ಟೈಮ್, ಚಾರ್ಜ್ ಯಾವುದೇ ಕಾರಣಕ್ಕೂ ಡೆಸ್ಟ್ರಾಯ್ ಆಗೋದಿಲ್ಲ, ಹೊಸದಾಗಿ ಕ್ರಿಯೇಟ್ ಆಗೋದಿಲ್ಲ. ಹಾಗಾಗಿ I ಅನ್ನೋ ಕರೆಂಟ್ ಬಂದು I1 I2 ಆಗಿ ಸ್ಪ್ಲಿಟ್ ಆದ್ರೆ ನೋಡಿ, ಒಂದು ಸಿಂಗಲ್ ಆರ್ ಇರೋ ಹತ್ರ I2, ಆ ಸಿಂಗಲ್ ಆರ್ ಇರೋ ಹತ್ರ I2 ಹೊರಗಡೆ ಹೋಗ್ಬೇಕು. ಉಳಿದಂತ ಒಂದು ಬ್ರಾಂಚ್ ನಲ್ಲಿ ಆ I1 ಬರ್ತಿದೆ, ಅದೇ I1 ನಾನು ಹೊರಗೆ ಹೋಗ್ಬೇಕು. ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಇಫ್ ವಿ ರಿಮೂವ್ ದಿಸ್ ಕನೆಕ್ಷನ್. ಈ ಕನೆಕ್ಷನ್ ನ ರಿಮೂವ್ ಮಾಡಿಬಿಟ್ಟು ಹಾಗೆ ಮೇಲೆ ಜಂಪ್ ಮಾಡಿಸ್ಬೇಕು. ಗೊತ್ತಾಯ್ತಾ? ಸೊ ಜಂಪ್ ಮಾಡಿಸಿದ್ದೆ ಆದ್ರೆ ಅರ್ಥ ಮಾಡ್ಕೊಳ್ಳಿ. 1 2 3 4 4 ರೆಸಿಸ್ಟರ್ಸ್ ಇದೆ. 4 ರೆಸಿಸ್ಟರ್ಸ್ ಸೀರೀಸ್ ಅಲ್ಲಿ ಇದೆ. ಹಾಗಾಗಿ ಏನ್ ಬರುತ್ತೆ ಆನ್ಸರ್? 4R ಬರುತ್ತೆ. ವೆನ್ n ಐಡೆಂಟಿಕಲ್ ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್, ದೆನ್ ಓಕೆ ಸಾರಿ, ಇಲ್ಲಿ ಇನ್ನೊಂದು ರೆಸಿಸ್ಟರ್ ಇದೆ, ಅದನ್ನ ಮಿಸ್ ಮಾಡಿದ್ದೀನಿ. ಒಟ್ಟಾರೆ ಈ ಕನೆಕ್ಷನ್ ನ ರಿಮೂವ್ ಮಾಡಲೇಬೇಕು. ನೆಕ್ಸ್ಟ್ ಇಲ್ಲಿ ಆರ್ ಆರ್ ಇದೆ, ಎರಡು ಆರ್ಗಳು ಸೇರ್ಕೊಂಡು ಏನಾಗುತ್ತೆ? 2R ಆಗುತ್ತೆ. ದಿಸ್ ಇಸ್ 2R. ಇಲ್ಲಿ ಒಂದು ಆರ್ ಹಾಗೆ ಇದೆ, ಇಲ್ಲಿ ಒಂದು ಆರ್ ಇದೆ, ಅದು ಬಂದು ಎ ಅನ್ನುವಂಥ ಪಾಯಿಂಟ್ಗೆ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಆರ್ ಪ್ಲಸ್ ಆರ್, ಇಲ್ಲೇನಾಗುತ್ತೆ? 2R ಆಗುತ್ತೆ. ಇಲ್ಲಿ ಒಂದು ಆರ್ ಹಾಗೆ ಇದೆ, ದಿಸ್ ಈಸ್ ಬಿ. 2R ಮತ್ತೆ ಆರ್ ಎರಡೂ ಪ್ಯಾರಲಲ್ ಇದ್ದಾವೆ. 2R into R divided by 2R plus R. 2R into R divided by 2R plus R ಅಂದ್ರೆ 3R ಆಗ್ತದೆ. therefore 2R by 3 ಬರುತ್ತಿದೆ. ಇಲ್ಲಿ ಒಂದು 6, ಇಲ್ಲಿ ಒಂದು 6, ಇಲ್ಲಿ as usual 2R ಇದೆ. How these three are? These three are in series. ಆ ಮೂರಕ್ಕೂ ಸೀರೀಸ್ ಮಾಡಿದ್ರೆ ಏನ್ ಬರುತ್ತೆ? R plus R 2R ಇದೆ. therefore 2R plus 2R by 3. on solving 8R divided by 3 ಬರುತ್ತೆ. ಕರೆಕ್ಟಾ? ಸೊ ಆ 8R by 3 ಅನ್ನ ಇಲ್ಲಿ ಬರ್ಕೋತೀವಿ. ನೆಕ್ಸ್ಟ್ ಒಂದು 2R ಇಲ್ಲಿದೆ. ಸೊ ಈ ಎರಡೂ ಪ್ಯಾರಲಲ್ ಅಲ್ಲಿ ಇದ್ದಾವೆ. ಹಾಗಾಗಿ RP is equal to 8R by 3 into 2R divided by 8R by 3 plus 2R. ಸಾಲ್ವ್ ಮಾಡೋಣ. 8R into 2R divided by 3. ಸೊ ಇದು 14R divided by 3 ಆಗುತ್ತೆ. 3 3 cancel, R cancel, 2 1s are 2 7s. That is 8R divided by 7 ohm. So this is the effective resistance of this combination. Okay, so ಹಾಗೇನೆ ಇನ್ನೆರಡು ಪ್ರಾಬ್ಲಮ್ಸ್ ನಿಮಗೆ ಹೋಮ್ ವರ್ಕ್ ಕೊಡ್ತಿದ್ದೀನಿ. ಆನ್ಸರ್ ಸಹ ನಾನು ಕೊಟ್ಬಿಟ್ಟಿದ್ದೀನಿ. ಪ್ಲೀಸ್ ಅವೆರಡನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟ್ ಇದರಲ್ಲಿ ಕ್ಲಾಸ್ನಲ್ಲಿ ಆಸ್ ಯೂಶುವಲ್ ಏನು ಕಾನ್ಸೆಪ್ಟ್ ಇದೆಯೋ ಆ ಕಾನ್ಸೆಪ್ಟ್ ಅನ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಎನಿಹೌ ಥ್ಯಾಂಕ್ ಯು ಫಾರ್ ವಾಚಿಂಗ್.